ವಾರ್ಡ್ ನಂಬರ್ 117 ಶಾಂತಿನಗರದಲ್ಲಿದ್ದೀವಿ. ನಮ್ಮ ಶಾಂತಿನಗರದಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ಕೆಲವು ಮನೆಗಳಿಗೆ ಮೋರಿ ನೀರು ಬರ್ತಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಮ್ಮ ಮನೆಗೆಲ್ಲ ಮೋರಿ ನೀರೇ ಬರೋದು, ಕಾವೇರಿ ನೀರೇ ಬರಲ್ಲ, ಕುಡಿಯೋದು ಚೆನ್ನಾಗೇ ಇಲ್ಲ, ಅವೆಲ್ಲ ಮೋರಿ ಸ್ಮೆಲ್ಲು. ಕಳೆದ 2 ವರ್ಷಗಳಿಂದ ಅಗೆದು ಆಗೇ ಬಿಟ್ಟಿರುವಂತಹ ಚರಂಡಿ ಇದು 1-2 ವರ್ಷದಿಂದ ಹಂಗೆ ಇದೆ. ಯಾರು ನೋಡೋದಿಲ್ಲ, ಏನಿಲ್ಲ. ಬಂದು ಇಲ್ಲೆಲ್ಲ ಮಣ್ಣೆಲ್ಲ ನೋಡಿ ಹೆಂಗಿದೆ, ಇದು ನೋಡಿ ಕಸ ಹೆಂಗಿದೆ ನೋಡಿ. ಸಮಸ್ಯೆ ಇದ್ರೆ ಗಾಡಿಗಳು ಓಡಾಡೋದು, ಸ್ಕೂಲ್ ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಷ್ಟೇ, ಬೇರೆ ಏನಿಲ್ಲ. ಗೌರ್ಮೆಂಟ್ ಅಲ್ಲಿ ದುಡ್ಡು ಇಲ್ಲ ಅಂತಾರೆ, ಇನ್ನ ಈ ತಿಂಗಳು ಬಂದಿಲ್ಲ. ನೀವು ನೋಡ್ತಿದ್ರ ಪಬ್ಲಿಕ್ ನೆಕ್ಸ್ಟ್. ನಾನು ಪದ್ಮಶ್ರೀ. ಒಂದಲ್ಲ ಎರಡಲ್ಲ ನಗರ ಪಾಲಿಕೆ ಚುನಾವಣೆ ನಡೆಯದೆ 5 ವರ್ಷಗಳೇ ಕಳೆದೋಗಿದೆ. ಸದ್ಯಕ್ಕೆ ಲೋಕಲ್ ಲೀಡರ್ ಇಲ್ಲದೆ ಪಾಲಿಕೆಗಳ ವಾರ್ಡ್ ಹೇಗಿದೆ ಅನ್ನೋದನ್ನ ಇವತ್ತು ನಾವು ನೋಡೋಣ. ನಾವಿವತ್ತು ಸದ್ಯಕ್ಕೆ ವಾರ್ಡ್ ನಂಬರ್ 117 ಆದಂತಹ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಂತಿನಗರ್ ವಾರ್ಡ್ ನಲ್ಲಿದ್ದೀವಿ. ಬನ್ನಿ ಈ ಒಂದು ವಾರ್ಡ್ ಒಬ್ಬ ಲೋಕಲ್ ಲೀಡರ್ ಇರದೆ ಯಾವ ರೀತಿ ಇದೆ ನೋಡ್ಕೊಂಡು ಬರೋಣ. ಸಿಟಿಯ ಮೈನ್ ಜಂಕ್ಷನ್ ಅಂದ್ರೆ ಅದು ನಮ್ಮ ಶಾಂತಿನಗರ. ದಿನದ 24 ಗಂಟೆಯೂ ಇಲ್ಲಿ ಲೈಫ್ ಫುಲ್ ಬ್ಯುಸಿ. ಆದರೆ ಈ ಬಿಡುವಿಲ್ಲದ ಓಟದ ಮಧ್ಯೆ ಇಲ್ಲಿನ ಜನರನ್ನ ದಿನ ಕಾಡೋ ಕೆಲವು ಕಿರಿಕಿರಿಗಳು ಹಾಗೇ ಇವೆ. ಅಸಲಿಗೆ ಇಲ್ಲಿ ಆಗ್ಬೇಕಿರೋ ಬದಲಾವಣೆಗಳೇನು, ಇಲ್ಲಿನ ಅಸಲಿ ಸವಾಲುಗಳೇನು, ಬನ್ನಿ ಒಂದು ಸಣ್ಣ ಕಣ್ಣು ಹಾಯಿಸೋಣ. ನೀರ್ ಪ್ರಾಬ್ಲಮ್ ಇದೆ. ಇದು ಮೊದ್ಲಿರ್ಲಿಲ್ಲ. ಈ ರೋಡ್ಗೆ ಪೈಪ್ ಹಾಕ್ತಾವ್ರಲ್ಲ, ಆ ಪೈಪ್ ನಿಂದ ರಶ್ ತೊಂದರೆ ಆಗ್ತಾ ಇದೆ. ನೀರ್ ಸರಿಯಾಗಿ ಬರ್ತಾ ಇಲ್ಲ. MLA ಕಡಿಮೆ ಬರ್ತಾರೆ, ಕೌನ್ಸಿಲರ್ ಅವಾಗ ಕೆಲಸ ಇದು ಹೊಡಿಯುವಾಗ ಬರ್ತಾರೆ. ಕೌನ್ಸಿಲರ್ ಇಲ್ಲ, ಹೆಸರಿಗೆ ಬರ್ತಾರೆ. ಅವ್ರ ಹೆಂಗಸರು ನಿಂತ್ಕೊಳೋದು, ಅದಕ್ಕೋಸ್ಕರ ಬರ್ತಾರೆ. ಯಾವ ಗೌರ್ಮೆಂಟ್ ಬಂದ್ರೂ ಅಷ್ಟೇ, ನಾವು ಕಷ್ಟ ಪಡಲೇಬೇಕು. ಯಾವ್ದು ಕೂತಿದ್ದ ಜಾಗ ಕೆಲಸ ಆಗೋದಿಲ್ಲ. 4 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಚೇಂಬರ್ ಲೈನ್ ಬಂದೈತೆ, ಆಮೇಲೆ ವಾಟರ್ ಲೈನ್ ಬಂತು. ವಾಟರ್ ಲೈನ್ ಬಂದ್ಮೇಲೆ ರೋಡ್ ಎಲ್ಲ ರಸ್ತೆ ಬಂತಂದ್ರೆ ಮಕ್ಕಳು, ಆಟೋ, 2 ವೀಲರ್, ನಮ್ ಗಾಡಿ ಅಂದ್ರೆ ಒಳಗ್ ಬಂದ್ಬಿಡ್ತಿದೆ. ಆಟೋ ಎಲ್ಲ ಇವಾಗ ಅಲ್ಲೇ ಸ್ಟಾಪ್ ಆಗ್ಬಿಡ್ತೈತೆ. ಕಾರು, ಆಟೋ ಎಲ್ಲ ಒಳಗ್ ಬರಕ್ ಆಗ್ತಾ ಇಲ್ಲ. ಒಳ್ಳೆ ಕ್ಯಾಂಡಿಡೇಟ್ ಬಂದ್ರೆ ನಮಗ ಒಳ್ಳೇದೇ, ಕೆಲಸ ಮಾಡ್ಬೇಕು. ಇವಾಗ ನಮ್ಗೆ ಸ್ವಲ್ಪನೇ ತೊಂದರೆ. ಆಟೋ ಟ್ಯಾಂಗಲ್ ಒಳಗಡೆ ತಗೊಂಡ್ ಬರೋಕೆ ಸ್ವಲ್ಪ ನಮ್ಗೆ ತೊಂದರೆ. ಯಾಕೆ ಅಂದ್ರೆ ಇವಾಗ ಸಂದು ಗಿಡ ನೋಡಿ, ಇವಾಗ ನಮ್ಮ ಒಳಗಡೆ ಹೋಗಿನ ಸ್ವಲ್ಪ ಭಯ. ಗಾಡಿಗಳಿಗೆ ಟಚ್ ಆಗ್ತಾರೆ, ಆಮೇಲೆ ನಮ್ದನ್ನೇ ತೊಂದರೆ ಆಗ್ತಾರೆ. ಬರೀಗ ನಮ್ಮ ಗಾಡಿಗೆ ತೊಂದರೆ ಆಗ್ತಾರೆ ಅಷ್ಟೇನೆ. ನಿನ್ನ ಏರಿಯಾಲಿನೇ ಬರಲ್ಲ ಅಕ್ಕ, ಯಾಕಂದ್ರೆ ರೋಡಲ್ಲಿ ಆಟೋ ಅಲ್ಲಿ ಹಾಕಿ ಮಲ್ಕೊಂಡು ಬಿಡ್ತೀನಿ ಅಷ್ಟೇನೆ. ನಮ್ದು ಕಷ್ಟ ನಮ್ಗೆ ಗೊತ್ತು. ಕಳೆದ 1.5-2 ತಿಂಗಳಿಂದ ಶಾಂತಿನಗರ ವಾರ್ಡ್ ನಲ್ಲಿ ಕಾವೇರಿ ನೀರಿನ ಪೈಪ್ ಕನೆಕ್ಷನ್ ಕಾಮಗಾರಿ ನಡೀತಾ ಇದೆ. ಆದ್ರೆ ಈ ಕಾಮಗಾರಿ ಶುರುವಾದಾಗಿಂದ ಯಾವಾಗ ಇಲ್ಲಿ ರಸ್ತೆಗಳ ಹಗ್ಗಕ್ಕೆ ಶುರು ಮಾಡಿದ್ರು ಆಗ್ಲಿಂದ ಇಲ್ಲಿನ ಕೆಲವು ಮನೆಗಳಿಗೆ ಮೋರಿ ನೀರು ಬರ್ತಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಮ್ಮ ಮನೆಗೆಲ್ಲ ಮೋರಿ ನೀರೇ ಬರೋದು, ಕಾವೇರಿ ನೀರೇ ಬರಲ್ಲ, ಕುಡಿಯೋದು ಚೆನ್ನಾಗೇ ಇಲ್ಲ, ಅವೆಲ್ಲ ಮೋರಿ ಸ್ಮೆಲ್ಲು, ಮೋರಿ ವಾಸನೆ. ಯಾವ್ದು ಕುಡಿಯೋದು ನೀರು ಫುಲ್ಲು. ಹೇಳಿದ್ರೆ ಅವರು ಹೋಗಿ ಇವ್ರಿಗೆ ಕಂಪ್ಲೇಂಟ್ ಮಾಡಿ ಕುಮಾರ್ ಆಫೀಸಲ್ಲಿ ಅಂತ ಹೇಳ್ತಾರ. ಕುಮಾರ್ ಯಾರು? ಇಲ್ಲಿ ಕೌನ್ಸಿಲರು. ಇಲ್ಲಿ ಎಲ್ಲ ಒಡೆದಾಕಿ ಅಗ್ದಿ ಇಕ್ಕಿದ್ದಾರೆ, ಮೋರಿ ನೀರೇ ಬರುತ್ತೆ. ಅದಕ್ಕೆ ತುಂಬಿಸೇ ಇಲ್ಲ. ರಾತ್ರಿ ಆದ್ರೆ 10 ಗಂಟೆಯಲ್ಲಿ ತುಂಬಿಸ್ತಾ ಇದೀವಿ ನೀರು, 10-11 ಗಂಟೆಯಲ್ಲಿ. ಇವಾಗ ಇದು ರೋಡ್ ಎಲ್ಲ ಹಾಳಾಗಿದೆ ಅಲ್ವಾ? ಎಷ್ಟು ತಿಂಗಳಿಂದ ಈ ಸಮಸ್ಯೆ ಇರೋದು? ರೋಡ್ ಎಲ್ಲ ಇವಾಗ ಮೇಡಮ್ ಅಗ್ದಿ ಪೈಪೇನ್ ಹಾಕ್ತಾವ್ರೆ, ಅದಕ್ಕೆ ರೋಡ್ ಅಗ್ದಿರೋದು ಇವ್ರು. ಅವಾಗಿಂದ ಸಮಸ್ಯೆ ಆಗಿರೋದು. ಅವಾಗ ಮೊದ್ಲು ಸ್ವಲ್ಪ ಮೋರಿ ನೀರು ಬರ್ತೈತಿ, ಇವಾಗ ತುಂಬಾ ಮೋರಿ ನೀರು. ಕುಡಿಯಕ್ಕೆ ಫುಲ್ ಕಪ್ಪುದಾಗ ಫುಲ್ ಮೋರಿ ನೀರು ಹೆಂಗ್ ಬರುತ್ತೋ ಹಂಗ ಬರುತ್ತೆ. ಮತ್ತೆ ನೀವು ಇವಾಗ ನೀರೆಲ್ಲ ಎಲ್ಲಿಂದ ತಗೊಂಡ್ ಬರ್ತೀರಾ? ಏನ್ ಮಾಡ್ತೀರಾ? ನೀರು ಫಿಲ್ಟರ್ ನೀರು. ಸ್ಥಾನಕ್ಕೆ ಇಲ್ಲ, ನೈಟ್ ಹಿಡಿತೀವಿ ಮೇಡಮ್. ನೈಟ್ 11 ಗಂಟೆ ಕರೆಕ್ಟಾಗಿ ಬರುತ್ತೆ ನೀರು. ಈಗ ಕಾರ್ಪೊರೇಟರ್ ಇಲ್ಲದಿದ್ರೂ ಪರವಾಗಿಲ್ಲ, ನಮ್ಮ MLA NA ಹ್ಯಾರಿಸ್ ಅವರು ಎಲ್ಲ ಕೆಲಸಗಳನ್ನ ಖುದ್ದಾಗಿ ನಿಂತು ಮಾಡಿಸುತ್ತಿದ್ದಾರೆ ಎಂದು ಜನರು ತಮ್ಮ ಶಾಸಕರನ್ನ ಮೆಚ್ಚಿಕೊಂಡಿದ್ದಾರೆ. ನಮ್ಮ ಶಾಂತಿನಗರದಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ವಾಟರ್ದು ಆಗಲಿ ಏನೇ ಆಗಲಿ ಯಾವುದೇ ಸಮಸ್ಯೆ ಇಲ್ಲ ನಮ್ಮ ಹತ್ರ. MLA ಸರ್ ಬಂದು ನೋಡ್ಕೊಂಡು ಹೋಗ್ತಿರ್ತಾರೆ ಅವಾಗ? ಬರ್ತಾರೆ. ನಮ್ಮ ಹ್ಯಾರಿಸ್ ಅವರು ಬಂದೇ ಬರ್ತಾರೆ. ಏನೇ ಸಮಸ್ಯೆ ಇದ್ರು ಅವರು ಕ್ಲಿಯರ್ ಮಾಡ್ತಾರೆ. ವಿನಾಯಕ್ ನಗರ ಫುಲ್ ಪೈಪ್ಗಳು ಹಾಕ್ತಾವ್ರೆ. ಚರಂಡಿ ಅದೇನೋ ಕೊಳಾಯಿ ನೀರು ಅಂತಾರೆ, ಚರಂಡಿದು ಆ ತರ ಪೈಪ್ಗಳು ಹಾಕ್ತಾವ್ರೆ ಅಷ್ಟೇ. ಸಮಸ್ಯೆ ಏನು ಆಗ್ತಿಲ್ಲ ನಿಮ್ಗೆ? ಏನಿಲ್ಲ, ಎಲ್ಲದಕ್ಕೂ ಒಳ್ಳೇದ್ ಮಾಡ್ತಾವ್ರೆ ಅಷ್ಟೇ. ಸೊ ಇದಿಷ್ಟಾಗಿತ್ತು ಶಾಂತಿನಗರ ವಾರ್ಡ್ ನಂಬರ್ 117 ಒಂದು ರಿಯಾಲಿಟಿ ಚೆಕ್. ಕಾವೇರಿ ಕಾಮಗಾರಿ ಆಗಿರಬಹುದು ಅಥವಾ ಚೇಂಬರ್ ಪೈಪ್ಲೈನ್ ಕಾಮಗಾರಿ ಆಗಿರಬಹುದು, ವೇಗಗತಿಯಲ್ಲಿ ನಡೀತಾ ಇದೆ. ಇದರಿಂದ ರಸ್ತೆ ಸಮಸ್ಯೆ ಎದುರಾದ್ರೂ ಕೂಡ ನಮ್ಗೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ಅದು ಬಿಟ್ರೆ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದಿದ್ದೆ, ಅದನ್ನು ಕೂಡ NA ಹ್ಯಾರಿಸ್ ಅವರು ವಾರ್ಡ್ಗೆ ಬಂದಾಗೆಲ್ಲ ಅದನ್ನ ಕೇಳಿ ಬಗೆಹರಿಸ್ತಾರೆ ಅನ್ನೋ ಒಂದು ಮಾತನ್ನ ಶಾಂತಿನಗರದ ನಿವಾಸಿಗಳು ಹೇಳ್ತಾ ಇದ್ದಾರೆ. ಇದಿಷ್ಟಾಗಿತ್ತು ಶಾಂತಿನಗರ ವಾರ್ಡ್ 117 ರಿಯಾಲಿಟಿ ಚೆಕ್. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮರಾಮನ್ ಜಾನ್ ಜೊತೆ ಪದ್ಮಶ್ರೀ.